ಇಂತಹ ವಿಚಿತ್ರತೆಗಳು ಇವೆ. ಅಂದರೆ ಕಕ್ಷಾ ಚಲನೆಗಳಲ್ಲಿ, ವಿಶೇಷವಾಗಿ ಚಂದ್ರನಿಗೆ ಹಾರಾಟ ಮಾಡುವಾಗ ಗುರುತ್ವಾಕರ್ಷಣ ಚಲನೆಗಳಲ್ಲಿ ಅನಗತ್ಯವಾಗಿ ಸಂಕೀರ್ಣವಾದ ಪಥಗಳನ್ನು ಆಯ್ಕೆ ಮಾಡುತ್ತಾರೆ. ನಾನು ನನ್ನ ಸಿಮ್ಯುಲೇಟರ್ನಲ್ಲಿ ಒಂದು ಉದಾಹರಣೆ ತೋರಿಸುತ್ತೇನೆ. ಚಂದ್ರನ ಮುಂದೆ ಬಾಹ್ಯಾಕಾಶ ಯಾನಿಕೆಗೆ ಮುಂಚೆ ಇರುವ ರೇಖೆಗಳು ದಿಕ್ಕಿನ ವೆಕ್ಟರ್ಗಳು ಮತ್ತು ವೇಗದ ಗಾತ್ರವನ್ನು ಸೂಚಿಸುತ್ತವೆ. ಅಂದರೆ ವೆಕ್ಟರ್ ದೊಡ್ಡದಾಗಿದ್ದರೆ ಅಷ್ಟು ವೇಗವು ಹೆಚ್ಚು. ಚಂದ್ರನಿಗೆ ಹತ್ತಿರವಾಗುತ್ತಾ ಹೋದಂತೆ ಅದು ಚಂದ್ರನ ಕಡೆಗೆ ವಾಲುತ್ತಾ ಒಂದು ಕ್ಷಣದಲ್ಲಿ ವೇಗ ಹೆಚ್ಚಿಸಿಕೊಳ್ಳಲು ಪ್ರಾರಂಭಿಸುತ್ತದೆ. ಈಗ ಬಾಹ್ಯಾಕಾಶ ಯಾನಿಕೆ ಚಂದ್ರನನ್ನು ದಾಟಿ ಹೋದ ಮೇಲೆ ಗುರುತ್ವಾಕರ್ಷಣ ವೇಗವರ್ಧನೆ ಪಡೆದಿದೆ. ಇಲ್ಲಿ ಸಮಸ್ಯೆ ಏನು? ಅತ್ಯಂತ ನಿಖರವಾಗಿ ಯಾನಿಕೆಯನ್ನು ನಿರ್ದಿಷ್ಟ ಸ್ಥಳಕ್ಕೆ ನಿರ್ದಿಷ್ಟ ಸಮಯದಲ್ಲಿ ತಲುಪುವಂತೆ ನಿರ್ದೇಶಿಸಬೇಕು, ಏಕೆಂದರೆ ಕೆಲವೇ ಸೆಕೆಂಡುಗಳ ವಿಳಂಬವು ಹಾರಾಟದ ಪಥದ ಮೇಲೆ ಪರಿಣಾಮ ಬೀರುತ್ತದೆ. ಅವನು 2 ಗುರುತ್ವಾಕರ್ಷಣ ಚಲನೆಗಳನ್ನು ನಡೆಸಿದ್ದಾನೆ. ಒಂದು ಸರಿಯಾದುದು ಮತ್ತು ಸಾಮಾನ್ಯವಾದುದು. ಅದು ಭೂಮಿಯನ್ನು ಹಲವು ಸುತ್ತುಗಳು ಹಾಕುವುದು. ಇದರಿಂದ ಹೆಚ್ಚಿನ ವೇಗವನ್ನು ಪಡೆದು ಇಂಧನವನ್ನು ಉತ್ತಮವಾಗಿ ಉಳಿಸಿಕೊಂಡು ಭೂಮಿಯಿಂದ ದೂರ ಹೋಗಬಹುದು. ನಂತರ ಅದು ಚಂದ್ರನಿಗೆ ಹತ್ತಿರವಾಗುತ್ತಾ ಅವನನ್ನು ತುಂಬಾ ಹತ್ತಿರದಿಂದ ಹಾದು ಹೋಗುತ್ತದೆ. ಇದು ಅವನಿಗೆ ಹೆಚ್ಚುವರಿ ವೇಗವನ್ನು ನೀಡುತ್ತದೆ. ಇದು ಕ್ಲಾಸಿಕಲ್ ಗುರುತ್ವಾಕರ್ಷಣ ಚಲನೆ ಮತ್ತು ಅವನು ಹೀಗೆ ದೊಡ್ಡ ಎಯೇ ದೀರ್ಘವೃತ್ತಾಕಾರದ ಪಥಕ್ಕೆ ಹೋಗುತ್ತಾನೆ. ಮತ್ತೆ ಎಲ್ಲವೂ ಚೆನ್ನಾಗಿ ಲೆಕ್ಕ ಹಾಕಲಾಗಿದೆ. ಅವನು ಆ ದೀರ್ಘವೃತ್ತದಿಂದ ನೇರವಾಗಿ ಚಂದ್ರನ ಕಕ್ಷೆಗೆ ಪ್ರವೇಶಿಸಿ ಅವಳ ಬಳಿಗೆ ಬರುತ್ತಾನೆ. ಅದ್ಭುತ ಚಲನೆ, ಅತ್ಯುತ್ತಮ ಚಲನೆ. ಇದಕ್ಕೆ ಅರ್ಥವಿದೆಯೇ? ಅರ್ಥವಿಲ್ಲ. ಚಂದ್ರನ ಹತ್ತಿರ ಹೋಗಿದಾಗ ಅವನು ಮತ್ತೆ ಸಾಮಾನ್ಯ ಕಕ್ಷೆಗೆ ಬರುತ್ತಾನೆ. ಅದೇದನ್ನು ಅವನು ಮೊದಲ ಬಾರಿಗೆ ಚಂದ್ರನ ಹತ್ತಿರ ಬಂದಾಗಲೇ ಸಾಧಿಸಬಹುದಿತ್ತು. ಇದಕ್ಕಿಂತಲೂ ನಿಖರವಾಗಿ ಅದೇದು. ಅಲ್ಲಿ ಸರಳವಾಗಿ ತಿದ್ದುಪಡಿ ಮಾಡಬೇಕಿತ್ತು ಹಾಗೆ, ಮತ್ತು ಅಷ್ಟು ಬಲವಾದ ಹತ್ತಿರ ಹೋಗುವ ಅಗತ್ಯವಿರಲಿಲ್ಲ. ಹಾಗೆಯೇ ನೇರವಾಗಿ ಹೋಗುವುದು ತುಂಬಾ ಸುಲಭವಾಗಿತ್ತು. ಸಾಮಾನ್ಯವಾಗಿ ಎಲ್ಲ ಉಪಕರಣಗಳು ಅಲ್ಲಿ ಹೀಗೆ ಹೋಗುತ್ತವೆ. ಆದರೆ ಜಪಾನಿಗಳು ಮತ್ತು ಇನ್ನೂ ಕೆಲವರು ಕೂಡ ಅವರು ಇಂತಹ ವಿಚಿತ್ರ ರೀತಿಯನ್ನು ಆರಿಸುತ್ತಾರೆ. ಹೆಚ್ಚುವರಿ ತುಂಬಾ ಸಂಕೀರ್ಣ, ಲೆಕ್ಕಾಚಾರದಲ್ಲಿ ತುಂಬಾ ದುಸ್ತರ ಮತ್ತು ತುಂಬಾ ಅಪಾಯಕಾರಿಯಾದ ಮನುವರನ್ನು ಮಾಡುವುದು. ಹೌದು, ಈ ಮನುವರಿನ ಅರ್ಥ ತುಂಬಾ ಅನುಮಾನಾಸ್ಪದವಾಗಿದೆ. ಇಲ್ಲಿ ಇಂಧನದ ಉಳಿತಾಯ ಶೂನ್ಯ. ಹೇಳಬೇಕಾದರೆ ನಾವು ಹೆಚ್ಚು ಇಂಧನವನ್ನು ಖರ್ಚು ಮಾಡುತ್ತೇವೆ ಮತ್ತು ಅಪಾಯಗಳು ಹೆಚ್ಚಾಗಿವೆ. ಏಕೆಂದರೆ ಈ ಮಾರ್ಗದಲ್ಲಿ ಉಪಕರಣವು 100ಕ್ಕೆ 100% ಇನ್ನೂ ಒಂದು ತಿದ್ದುಪಡಿ ಮಾಡಬೇಕಾಗಿತ್ತು ಚಂದಿರದತ್ತ ಸರಿಯಾಗಿ ಹೋಗಲು. ಏಕೆಂದರೆ ಹೀಗೆ ನೇರವಾಗಿ ಚಂದಿರವನ್ನು ತಲುಪುವುದು ತುಂಬಾ ಕಷ್ಟ. ಸ್ವಲ್ಪ ತಪ್ಪಾದರೂ, ಅಂದರೆ 10ನೇ ಇಲ್ಲ 100ನೇ ಭಾಗದ ಡಿಗ್ರಿಯಲ್ಲಿ ಅಥವಾ ವೇಗದಲ್ಲಿ ತಪ್ಪಾದರೂ ಅಂತೆಯೇ ನೀನು ಬೇರೆ ದಿಕ್ಕಿಗೆ ಹಾರಿಬಿಡುತ್ತೀಯ. ಚಂದಿರದ ಬಳಿ ದೂರದ ಗುರುತ್ವಾಕರ್ಷಣ ಮನುವರನ್ನು ಏಕೆ ಮಾಡಬೇಕು? ಯಾಕೆಂದರೆ ಬಾಹ್ಯಾಕಾಶ ಉಪಕರಣವು ಯಾವಾಗಲೂ ಚಂದಿರದ ಕಕ್ಷೆಗೆ ಸಾಮಾನ್ಯ ಊಹಿಸಬಹುದಾದ ಕಕ್ಷಾ ವೇಗದೊಂದಿಗೆ ಪ್ರವೇಶಿಸುತ್ತಿದ್ದರೆ ಈ ರೀತಿಯ ಮನುವರಗಳಲ್ಲಿ ಬಾಹ್ಯಾಕಾಶ ಉಪಕರಣವನ್ನು ಕಳೆದುಕೊಳ್ಳುವ ಸಾಧ್ಯತೆ ಬಹಳ ದೊಡ್ಡದು, ಆದರೆ ಲಾಭ ಮಾತ್ರ ಶೂನ್ಯ.